ಬದನೆಕಾಯಿನ ಬಳಸಿ ಕೇವಲ ಒಂದೇ ಒಂದು ಸಲ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ. ಪನ್ನೀರ್ ಕೂಡ ತಿನ್ನೋದು ಬಿಡ್ತೀರಾ, ಅಷ್ಟು ರುಚಿಯಾಗಿರುವಂತಹ ಹೊಸ ರೆಸಿಪಿ ಇದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು 1/4 kg ಆಗುವಷ್ಟು ಫ್ರೆಶ್ ಆಗಿರುವಂತಹ ಬದನೆಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಮುಂದಿನ ಭಾಗನ ಕಟ್ ಮಾಡ್ಕೊತಿದ್ದೀನಿ. ಮೊದಲೇ ಕ್ಲೀನಾಗಿ ನಾನು ತೊಳೆದಿಟ್ಕೊಂಡಿನಿ. ಈ ರೀತಿ ಅಂದರೆ ಒಂದರಲ್ಲಿ ಒಂದು 4 ಭಾಗ ಮಾತ್ರ ಮಾಡ್ಕೊತಿದ್ದೀನಿ. ತೀರಾ ಚಿಕ್ಕದಿದೆ ಇದು. ನಾವು ಎಣ್ಣೆ ಬದನೆಕಾಯಿ ಮಾಡ್ತೇವಲ್ಲ ಅದೇ ಸೈಜಿಂದಿದೆ ಇದು. ಪೂರ್ತಿಯಾಗಿ ಕಟ್ ಮಾಡ್ಕೋಬಾರ್ದು, ಅರ್ಧ ಮಾತ್ರ ಕಟ್ ಮಾಡ್ಕೊಳ್ಳಿ. ಅದು ಮುಂದಿನ ಭಾಗನ ನೋಡ್ತಿರ್ಬೋದು ನಾನು ಯಾವ ರೀತಿ ಕಟ್ ಮಾಡ್ಕೊತಿದ್ದೀನಿ ಅಂತೇಳಿ. ಮತ್ತು ಈ ರೀತಿ ಮುಳ್ಳಿತ್ತಂದರೆ ಅದು ಕೂಡ ನೋಡ್ಕೊಂಡು ನೀವು ಇಲ್ಲಿ ತೊಗೋಬೋದು. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಈ ರೆಸಿಪಿನ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಮತ್ತು ಒಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನೋಡಿ, ಕಟ್ ಮಾಡಿದ ತಕ್ಷಣ ನೀವು ಇದನ್ನು ನೀರಿನಲ್ಲಿ ಹಾಕಿಡಬೇಕು, ಹೊರಗಡೆ ಇಟ್ಟರೆ ಅದು ಕಪ್ಪಾಗುತ್ತೆ. ಇವಾಗೆಲ್ಲ ಕಟ್ ಮಾಡ್ಕೊಂಡಾಗಿದೆ. ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ನೀರಿನಲ್ಲೇ ಹಾಗೆಯೇ ಬಿಡ್ತಿದ್ದೀನಿ. ಇವಾಗ ಬದನೆಕಾಯಿ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಡಾಯಿನಲ್ಲಿ ಒಂದು 2 ಚಮಚ ಕೊಬ್ಬರಿ, ಒಂದು 2 ಚಮಚ ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಇವಾಗ ಮೊದಲಿಗೆ ಇದನ್ನು ಹಸಿ ವಾಸನೆ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಇಲ್ಲಿ ನೋಡಿ, ಶೇಂಗಾ ಬೀಜ ಕೊಬ್ಬರಿ 2 ಸೇರಿಸಿ ಸ್ವಲ್ಪನೇ ಹುರ್ಕೊಂಡಿನಿ. ಇಲ್ಲೇ ಸೈಡಿಗೆ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀನಿ. ಇವಾಗ ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಒಂದು 2 ಚಮಚ ಬಿಳಿ ಎಳ್ಳು ಹಾಕ್ಕೊತಿದ್ದೀನಿ. ಮತ್ತು 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ. ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು, ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದರಲ್ಲಿ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ರೆಡ್ ಖಾರದ ಪುಡಿ ಇರೋದಿಲ್ಲ. ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತಿದ್ದೀನಿ. ಇವಾಗೆಲ್ಲನೂ ಸೇರಿಸಿ ಮತ್ತೆ ಒಂದು ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಇದನ್ನು ಹಾಗೆಯೇ ಹುರ್ಕೊಂಡು ತೊಗೋಬೇಕಾಗುತ್ತೆ. ಜಾಸ್ತಿ ಟೈಮ್ ಏನು ಬೇಕಾಗಲ್ಲ, ಒಂದು 2ರಿಂದ 3 ನಿಮಿಷದಲ್ಲಿ ಇದೆಲ್ಲ ಮಸಾಲ ತಯಾರು ಮಾಡ್ಕೋಬೋದು. ಸೊ ನೋಡಿ, ಎಲ್ಲ ಸೇರಿಸಿ ಹುರ್ಕೊಂಡಾಗಿದೆ. ಇವಾಗ ಇದು ನಾನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಮಿಕ್ಸಿಯಲ್ಲಿ ಹಾಗೆಯೇ ಒಂದು 5 ನಿಮಿಷ ತಣ್ಣಗಾಗೋಕೆ ಬಿಟ್ಟಿದ್ದ. ತಣ್ಣಗಾಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಗಟ್ಟಿಯಾಗಿದ್ದನ್ನು ರುಬ್ಕೊಂಡು ತೊಗೊತಿದ್ದೀನಿ. ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಜಾಸ್ತಿ ತಿಳಿ ಕೂಡ ರುಬ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ಇಲ್ಲಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಮತ್ತು ಒಂದು ಸ್ವಲ್ಪ ಹಿಂಗೆ ಸೇರಿಸ್ತಿದ್ದೀನಿ. ಹಿಂಗಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗೆಲ್ಲ ಜೀರಿಗೆ, ಸಾಸಿವೆ ಚಟಪಟ ಅಂದಾದಮೇಲೆ ಒಂದು 2ರಿಂದ 3 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕಷ್ಟೇ. ಇವಾಗ ನೋಡಿ, ಹಸಿ ವಾಸನೆ ಹೋಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಈ ಟೈಮ್ನಲ್ಲಿ ನಾನಿಲ್ಲಿ 1ರಿಂದ 2 ಟೊಮೆಟೋನ ಸೇರಿಸ್ತಿದ್ದೀನಿ. ದೊಡ್ಡದಿತ್ತಂದರೆ ನಾನಿಲ್ಲಿ ಒಂದೇ ತೊಗೊಂಡಿದ್ದೀನಿ. ಸಣ್ಣ ಇದ್ದರೆ ಒಂದು 2 ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪನ್ನ ಇಲ್ಲೇ ಹಾಕ್ಕೋಬೋದು. ಮತ್ತು ಸ್ವಲ್ಪ ಅರಿಶಿನ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಏನೇನು ಟೊಮೆಟೊ ಸಾಫ್ಟ್ ಆಗಬೇಕಂತೇನಿಲ್ಲ, ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಈ ರೆಸಿಪಿನ ಅನ್ನ, ಚಪಾತಿ, ರೋಟಿ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಇದು. ನೋಡಿ, ಇವಾಗ ಬದನೆಕಾಯಿ ಸೇರಿಸ್ತಿದ್ದೀನಿ, ನೀರೇನು ಹಾಕ್ತಿಲ್ಲ. ಇವಾಗ ಎಲ್ಲ ಬದನೆಕಾಯಿನ ಇದರಲ್ಲಿ ಹಾಕ್ಕೊಂಡಾಗಿದೆ. ಮತ್ತು ಇವಾಗ ಒಂದು 2 ನಿಮಿಷ ಮಸಾಲ ಜೊತೆ ಇದನ್ನು ಸರಿಯಾಗಿ ಹುರ್ಕೊಂಡು ತಗೋಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಮೊದಲಿಗೆ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಒಂದು 2 ನಿಮಿಷ ಹಾಗೆಯೇ ಮುಚ್ಚಿಡ್ತಿದ್ದೀನಿ. ನೀರೇನು ಹಾಕಿಲ್ಲ ನಾನಿಲ್ಲಿ. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಅಂದರೆ ಹಬೆಯಲ್ಲಿ ಒಂದು 2 ನಿಮಿಷ ಆಗೋ ತನಕ ಮುಚ್ಚಿಟ್ಟಿದ್ದೆ. ಇವಾಗ 2 ನಿಮಿಷ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ, ಇವಾಗ ನಾವು ರುಬ್ಬಿದಂತಹ ಮಸಾಲ ಸೇರಿಸ್ತಿದ್ದೀನಿ. ಮಿಕ್ಸಿಯಲ್ಲಿ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕ್ಕೊತಿದ್ದೀನಿ. ಇಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ನೀರು ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ. ಎಲ್ಲ ಸೇರಿಸಿ ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಗ್ರೇವಿಗೆ ನೋಡ್ಕೊಂಡು ನೀವು ಇಲ್ಲಿ ನೀರನ್ನ ಸೇರಿಸ್ಬೋದು. ಮತ್ತು ಸ್ವಲ್ಪ ಮಿಕ್ಸಿ ಜಾರಿಗೆ ಪೇಸ್ಟ್ ಹತ್ತಿದ್ದು ಹೀಗಾಗಿ ತೊಳ್ಕೊಂಡು ಸೇರಿಸ್ತಿದ್ದೀನಿ ಇದರಲ್ಲಿ. ಇಲ್ಲಿ ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಗ್ರೇವಿನ ಯಾವ ರೀತಿ ಬೇಕೋ ಆ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಮತ್ತೆ ನೀರು ಸೇರಿಸ್ತಿದ್ದೀನಿ. ಆರಿದ ಮೇಲೆ ಗಟ್ಟಿಯಾಗುತ್ತೆ ಇದು, ಹೀಗಾಗಿ ಸ್ವಲ್ಪ ತಿಳಿಯಾಗೇ ಇರಲಿ ಇದು. ಇವಾಗ ಎಲ್ಲ ಸೇರಿಸಿ ಅಡ್ಜಸ್ಟ್ ಮಾಡ್ಕೊಂಡು ಉಪ್ಪು ಖಾರ ನೀವು ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ಬೋದು ಇಲ್ಲಿ. ಇವಾಗ ನೋಡಿ, ಇಷ್ಟ ಆಗಿದೆ. ಇವಾಗ ಇದಕ್ಕೆ ಮತ್ತೆ ಒಂದು 5 ನಿಮಿಷದನ್ನು ಮೀಡಿಯಮ್ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೋಬೇಕಾಗುತ್ತೆ. ಜಾಸ್ತಿ ಸಾಫ್ಟಾಗಿ ಬೇಯಿಸ್ಕೋಬಾರ್ದು. ಇಲ್ಲಿ ಬದನೆಕಾಯಿ ಸ್ವಲ್ಪ ಬಿರ್ಸಿದ್ದೀರಿ, ಅದು ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಸೊ ನೋಡಿ, ನಮ್ಮ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಹೊಸ ರೆಸಿಪಿ ತಯಾರಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಇತ್ತಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಬೋದು ನೀವು ಇಲ್ಲಿ. ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಈ ಟೈಮ್ನಲ್ಲಂತೂ ಘಮ್ ಅಂತಿದೆ ಈ ಸಬ್ಜಿ, ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಅಲ್ವಾ. ಜಸ್ಟ್ ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಬಿಸಿ ಬಿಸಿ ಅನ್ನ, ಚಪಾತಿ, ರೋಟಿ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಸೊ ನೋಡಿ, ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ಥ್ಯಾಂಕ್ ಯು.